ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸ್ತ್ರೀಯರು ಸಭೆಯಲ್ಲಿ ಮಾತನಾಡಬಾರದ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ಒಂದು ಅಂಶವನ್ನು ಮಾತನಾಡಲು ಮುಖ್ಯ ಕಾರಣ, ಒಬ್ಬ ಸಹೋದರರು ಈ ವಿಷಯದಲ್ಲಿ ಮಾತನಾಡಿದ್ದಾರೆ. ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು, ಸಭೆಯಲ್ಲಿ ಮಾತನಾಡಬಾರ್ದು. ಈ ವಚನದಲ್ಲಿ ಏನಿದೆಯೋ ಅದನ್ನು ಅವರು ಹೇಳಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಒಂದು ಅಂಶವನ್ನು ನಾವು ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಕೊನೆಯವರೆಗೆ ಈ ಒಂದು ವಿಡಿಯೋವನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಹಗೆ ಇಲ್ಲ. ದೇವರ ಸೇವಕರು ಎಲ್ಲರನ್ನೂ ಪ್ರೀತಿಸಬೇಕು. ಯಾರ ಮೇಲೆ ದ್ವೇಷ ಇಟ್ಕೊಂಡು ಹಗೆ ಇಟ್ಕೊಂಡು ಮಾತನಾಡುವಂಥ ಅವಶ್ಯಕತೆ ನಮಗಿಲ್ಲ. ಆದರೆ ಸತ್ಯವನ್ನು ಕುರಿತು ನಾವು ಮಾತನಾಡಬೇಕಾಗತ್ತೆ. ಇವಾಗ ಅವರು ಕೂಡ ಮಾತಾಡಿದ್ರು, ನಾನು ಸತ್ಯವನ್ನು ಕುರಿತು ಮಾತಾಡ್ತೀನಿ ಅಂಥೇಳಿ ಅವರು ಹೇಳ್ತಾರೆ. ನಾನು ಕೂಡ ಹೇಳ್ತೀನಿ. ಇವಾಗ ಅವ್ರು ಹೇಳಿದ್ದನ್ನು ನೀವು ಪರಿಶೋಧನೆ ಮಾಡಿ, ನಾನು ಹೇಳಿದ್ದನ್ನು ಕೂಡ ನೀವು ಪರಿಶೋಧನೆ ಮಾಡಿ, ಸತ್ಯವು ಏನಿದೆಯೋ ಅದನ್ನು ತಿಳಿದುಕೊಂಡು ಹಿಂಬಾಲಿಸಬೇಕು ಪ್ರಿಯರೇ. ಓಕೆ, ಅವರು ಕೆಲವು ವಿಷಯಗಳನ್ನು ಮಾತನಾಡಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದೇನಪ್ಪ ಅಂದರೆ, ಸ್ತ್ರೀಯರು ಸಭೆಯಲ್ಲಿ ಮಾತನಾಡಬಾರ್ದು, ಸಭೆಯಲ್ಲಿ ಮೌನವಾಗಿರಬೇಕು ಅಂತ ಹೇಳಿ. ಎರಡನೇದಾಗಿ, ಸ್ತ್ರೀಯರನ್ನು ಪುರುಷರನ್ನು ದೇವರು ಈಕ್ವಲ್ ಆಗಿ ಮಾಡಿಲ್ಲ ಅಂಥೇಳಿ ಆ ಮಾತನ್ನು ಕೂಡ ಹೇಳಿದ್ದಾರೆ. ಅವರು ತೋರಿಸಿರುವಂಥ ವಚನವನ್ನು ಮತ್ತೊಂದು ಸಾರಿ ನಾವು ಗಮನಿಸೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 34ನೇ ವಚನ 35ನೇ ವಚನ. ದೇವಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮನಿರಬೇಕು. ಮಾತನಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದೆಯಲ್ಲ. ಅವರು ಏನಾದರೂ ತಿಳುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆಗೆಟ್ಟ ಕೆಲಸವಾಗಿದೆ. ಇದನ್ನು ಅವರು ಪದೇ ಪದೇ ಒತ್ತಿ ಹೇಳಿರುವಂಥದ್ದು ನಾವು ನೋಡ್ತೀವಿ. ಈ ವಚನವನ್ನು ಎರಡನೇದಾಗಿ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ 12ನೇ ವಚನದಲ್ಲಿ ಕೂಡ ಒಂದು ಮಾತಿರುತ್ತೆ. ಅದನ್ನು ಕೂಡ ನಾವು ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ 12ನೇ ವಚನ. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಮಾತನ್ನು ನೋಡ್ತೀವಿ. ಅದೇ ಪ್ರಕಾರ ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಈ ಮಾತನ್ನು ನೋಡ್ತೀವಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಯಾರಾದರೂ ಯಾಕೆ ಈ ಥರ ಇದೆ, ಯಾಕೆ ಮಾತಾಡಬಾರ್ದು ಅಂತೇಳಿ ಯಾರಾದರೂ ಕೇಳಿದ್ರೆ ಈ ಮನುಷ್ಯನ ಏನು ಹೇಳ್ತಾರೆ ಗೊತ್ತಾ? ಅದು ದೇವರ ಆಜ್ಞೆ ಅಷ್ಟೇ, ಅದು ದೇವರ ಆಜ್ಞೆ ಅಷ್ಟೇ. ಒಂದು ವೇಳೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಇವರು ದಂಗೆ ಮಾಡಿದ ಹಾಗೆ. ಪ್ರಿಯರಾದ ದೇವರ ಮಕ್ಕಳಿರ, ಯಾರಾದರೂ ಪ್ರಶ್ನೆ ಕೇಳಿದಾಗ ಅವರಿಗೆ ಉತ್ತರವನ್ನು ಕೊಡುವಂಥ ಜವಾಬ್ದಾರಿ ಪ್ರತಿ ಕ್ರೈಸ್ತರಿಗೆ ಇರುತ್ತೆ ರೀ. ಪ್ರತಿ ಕ್ರೈಸ್ತರಿಗೆ ಉತ್ತರ ಕೊಡುವಂಥ ಜವಾಬ್ದಾರಿ ಇರುತ್ತೆ. ಯಾರಾದರೂ ಪ್ರಶ್ನೆ ಕೇಳಿದಾಗ ಇವರು ದಂಗೆ ಮಾಡೋರು, ಇವರು ದಂಗೆ ಮಾಡೋರು ಅದಲ್ಲ. ತಿಳಿಯದೇ ಇದ್ದಾಗ ಪ್ರಶ್ನೆ ಕೇಳ್ಬೋದು. ಪ್ರಶ್ನೆಯನ್ನು ಯಾರು ಹೇಳಬೇಕು? ಬೈಬಲ್ ಪಂಡಿತರು ಹೇಳಬೇಕಾಗುತ್ತೆ. ನಾವು ಹುಟ್ಟಿದಂದಿನಿಂದ ಕ್ರೈಸ್ತರು ಅಂತ ಹೇಳ್ಕೊಂಡು ಹೋಗೋದಲ್ಲ. ಕ್ರೈಸ್ತರಾದ ಮೇಲೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾರೆ. ಪ್ರಿಯರೇ, ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಈ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಎರಡನೇದಾಗಿ ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದೀವಲ್ವಾ, ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು ಅಂತ ಹೇಳ್ತಾರೆ. ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ಕ್ರೈಸ್ತ ಬೋಧಕರು ಕೆಲವರು, ಎಲ್ಲರಲ್ಲ, ನೀವು ಸಭೆಯಲ್ಲಿ ಸ್ತ್ರೀಯರು ಮೌನವಾಗಿರಬೇಕು, ಮಾತಾಡಬಾರ್ದು, ಮಾತಾಡಿದ್ರೆ ನಾಚಿಕೆಗೆಟ್ಟ ಕೆಲಸ ಅಂತೇಳಿ ವಚನ ಇದೆಯಲ್ಲ, ಅದೇ ವಚನವನ್ನು ಇಲ್ಲಿ ತೋರಿಸ್ತಾರೆ.
ಸಭೆಯಲ್ಲಿ ಸ್ತ್ರೀಯರನ್ನು ಹೇಗೆ ನೋಡ್ತಾ ಇದ್ದಾರಂತ ನೋಡುವಾಗ ವಿಭೇದ ಅಂದರೆ ಭೇದ ಮಾಡುತ್ತಾ ಅವರನ್ನು ಒಂದು ರೀತಿಯಲ್ಲಿ ಸ್ತ್ರೀಯರನ್ನು ನೋಡುವಂಥದ್ದು. ನಾವು ಪುರುಷರು, ನಾವು ದೇವರ ಹೋಲಿಕೆ, ಮನುಷ್ಯನ ಹೋಲಿಕೆ, ನೀವು ಕಡಿಮೆ, ನಾವು ಹೆಚ್ಚು, ನೀವು ಮೌನವಾಗಿರಬೇಕು, ದೇವರು ನಿಮಗೆ ಅಧಿಕಾರ ಕೊಟ್ಟಿಲ್ಲ. ಆ ವಚನಗಳನ್ನು ಹಿಡಿದುಕೊಂಡು ಕೆಲವು ಸಭೆಗಳಲ್ಲಿ ಸ್ತ್ರೀಯರನ್ನು ಮಾತನಾಡದಂತೆ ತುಳಿದಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಯಾವ ಉದ್ದೇಶದಿಂದ ಅಪೊಸ್ತಲನಾಗಿರುವಂಥ ಪೌಲನು ಹೇಳಿದ್ದಾನೆ ಅದನ್ನು ತಿಳ್ಕೊಳ್ಬೇಕು. ಯಾವ ಉದ್ದೇಶದಿಂದ ಹೇಳಿದ್ದಾರೆ ಒಂದ್ಸರಿ ಹೇಳಿ ಬ್ರದರ್ ಅಂದಾಗ ದಂಗೆ ಮಾಡಿದ ಹಾಗೆ ಅಂತಾರೆ, ಪ್ರಶ್ನೆ ಮಾಡಿದರೆ ದಂಗೆ ಮಾಡಿದ ಹಾಗೆ ಅಂತಾರೆ. ಹಾಗೆ ಹೇಳ್ಬೋದಾ ಬ್ರದರ್? ಯಾರಾದರೂ ಕೇಳಿದಾಗ ಉತ್ತರ ಹೇಳಬೇಕಾಗತ್ತೆ ಬ್ರದರ್. ಸಭೆಯಲ್ಲಿ ಯಾರಾದರೂ ಕೇಳಿದಾಗ ಉತ್ತರ ಹೇಳಬೇಕಾಗತ್ತೆ. ಏಕ್ದಮ್ ದಂಗೆ ಮಾಡಿದ್ದಾರೆ, ದಂಗೆ ಮಾಡಿದ ಹಾಗೆ, ದೇವರ ವಿಷಯದಲ್ಲಿ ಅವಿಧೇಯರು ನೀವು, ದೇವರ ವಿಷಯದಲ್ಲಿ ನೀವು ಮೂಢರು, ನೀವು ಏಕ್ದಮ್ ಹೇಳ್ಬಾರ್ದು. ಅರ್ಥವನ್ನು ತಿಳಿಸ್ಬೇಕಾಗತ್ತೆ, ಇಲ್ಲಾಂದರೆ ತಿಳಿದುಕೊಂಡು ಹೇಳಬೇಕಾಗತ್ತೆ. ಅಲ್ಲಿ ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಅಲ್ಲಿ ಉದ್ದೇಶ ಅಂತ ಇದ್ದೇ ಇರುತ್ತಲ್ವ, ಒಂದು ಉದ್ದೇಶ ಇದ್ದೇ ಇರುತ್ತಲ್ವ. ಆ ಉದ್ದೇಶ ಏನಾಗಿರ್ಬೋದು ಅಂಥೇಳಿ ಬೋಧನೆ ಮಾಡಬೇಕಾಗತ್ತೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಅಂಶಕ್ಕೆ ಉತ್ತರವನ್ನು ಅಂದರೆ ಮಾತಾಡ್ಬೋದಾ ಮಾತಾಡಬಾರ್ದಾ, ದೇವರು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ವಾ ಎಂಬ ವಿಷಯವನ್ನು ವಾಕ್ಯದ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಗಮನಿಸಬೇಕು. ಮೊದಲನೇದಾಗಿ ಅವರು ಸ್ತ್ರೀಯರು ಪುರುಷರು ಈಕ್ವಲ್ ಅಲ್ಲ ಅಂತ ಹೇಳಿದ್ದಾರೆ. ಸ್ತ್ರೀ ಪುರುಷರನ್ನು ದೇವರು ಪಕ್ಷಪಾತದಿಂದ ನೋಡ್ತಾ ಇದ್ದಾರಾ, ವಿಭೇದ ಮಾಡ್ತಾ ಇದ್ದಾರಾ, ದೇವರು ಈಕ್ವಲ್ ಆಗಿ ನೋಡ್ತಾ ಇದ್ದಾರಾ ಅಥವಾ ಭೇದ ಮಾಡ್ತಾ ಇದ್ದಾರಂತ ನೋಡೋಣ ಒಂದ್ಸಾರಿ ವಚನವನ್ನು. ಮೊದಲನೇದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಆಗಿದ್ದೀರ. ಅಂದರೆ ಹೆಣ್ಣು ಗಂಡು, ಸ್ತ್ರೀ ಪುರುಷರು ಎಂಬುವಂಥ ಭೇದ ಇಲ್ಲ ಎಂದು ದೇವರು ಹೇಳ್ತಾರೆ. ಇವರೇನು ಹೇಳ್ತಾರೆ? ಸ್ತ್ರೀ ಪುರುಷರು ಈಕ್ವಲ್ ಅಲ್ಲ ಅಂತ ಇವ್ರು ಹೇಳ್ತಾರೆ. ಅಂದರೆ ದೇವರು ಭೇದ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವರು. ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ನಂಬಿಕೊಂಡಾಗ ಸ್ತ್ರೀ ಪುರುಷರು, ಹೆಣ್ಣು ಗಂಡು ಎಲ್ಲರೂ ಒಂದೇ, ಅಂದರೆ ಭೇದವಿಲ್ಲ, ಭೇದವಿಲ್ಲ ಅಂಥೇಳಿ ದೇವರ ವಚನ, ಹೌದಲ್ವಾ? ದೇವರ ವಚನ. ಅವ್ರು ಹೇಳಿರೋ ಮಾತಿಗೆ ವಾಕ್ಯದ ಮೂಲಕ ಉತ್ತರವನ್ನು ಕೊಟ್ಟಿದ್ದೀನಿ. ಎರಡನೇದಾಗಿ, ಸ್ತ್ರೀಯರು ಮಾತಾಡ್ಬೋದಾ ಮಾತಾಡಬಾರ್ದಾ? ಇವಾಗ ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಮಾತನಾಡುವಾಗ ಮೌನವಾಗಿರಬೇಕು, ಸ್ತ್ರೀಯರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣಗಳಿದೆ, ಅದನ್ನು ತಿಳ್ಕೊಳ್ಬೇಕು ಮೊದಲನೇದಾಗಿ. ಓಕೆ, ಅದನ್ನು ತಿಳ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಆಲ್ರೆಡಿ ನಾವು ಯೂಟ್ಯೂಬ್ ಚಾನಲಲ್ಲಿ ಮಾತನಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಅದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಮುಖ್ಯವಾಗಿ ಸ್ತ್ರೀಯರು ಮಾತನಾಡಬಹುದಾ ಮಾತನಾಡಬಾರ್ದಾ? ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಚನವನ್ನು ನೋಡಿ ಪ್ರಿಯರೇ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಚನ. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮಲ್ಲಿ ಗಂಡಸರು ಹೆಂಗಸರು ಪ್ರವಾದಿಸುವರು. ಯಾರ ಮಾತಿದು? ದೇವರ ಮಾತು. ಯಾರ ಮಾತಿದು? ದೇವರ ಮಾತು. ಏನದು? ನಿಮ್ಮಲ್ಲಿ ಗಂಡಸರು ಹೆಂಗಸರು ಪ್ರವಾದಿಸುವರು. ಕ್ರಿಸ್ತಪೂರ್ವ ಪ್ರವಾದಿಯಾಗಿರುವಂಥ ಯೋವೇಲನ ಮೂಲಕ ಒಂದು ಮಾತು. ಭವಿಷ್ಯತ್ತು ದಿನದಲ್ಲಿ ಅಂದರೆ ಅಂತ್ಯಕಾಲದಲ್ಲಿ ಅಂತ ಹೇಳ್ತಾರೆ. ಅಂತ್ಯಕಾಲ ಅಂದರೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದಿದ್ದಾರಲ್ಲ, ಈ 1ನೇ ಶತಮಾನದಲ್ಲಿನೇ ಅಂತ್ಯಕಾಲವು ಪ್ರಾರಂಭವಾಗಿದೆ ರೀ.
ಕ್ರಿಸ್ತ ಪೂರ್ವದಲ್ಲಿ ಧರ್ಮಶಾಸ್ತ್ರದ ಕಾಲವು ಏನಾಗುತ್ತಪ್ಪ ಅಂತ ನೋಡುವಾಗ ಮುಗಿಯುತ್ತೆ, ಯೇಸು ಕ್ರಿಸ್ತರ ಕಾಲ ಪ್ರಾರಂಭವಾಗುತ್ತೆ. ಈ ಯೇಸು ಕ್ರಿಸ್ತರ ಕಾಲವು ಪ್ರಾರಂಭವಾದಾಗ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ದಿನಗಳು ಇದು ಅಂತ್ಯ ದಿನಗಳು. ಎರಡನೇದಾಗಿ ಲೋಕಕ್ಕೆ ಅಂತ್ಯ ದಿನಗಳು ಕೂಡ ಪ್ರಾರಂಭವಾಗುತ್ತೆ. ಎರಡು ವಿಷಯದಲ್ಲಿ ಗಮನಿಸಬೇಕು. ಪ್ರವಾದಿಯಾಗಿರುವಂಥ ಯೋವೇಲನ ಮೂಲಕ ಈ ಮಾತಿದೆಯಾ? ಏನು ಬರೆಯಲ್ಪಟ್ಟಿದೆ? ಮತ್ತೊಂದು ಸಾರಿ, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಪ್ರವಾದಿಸುವರು ಪ್ರವಾದಿಸುವರು ಅಂದರೆ ಅರ್ಥ ಏನು ಪ್ರಿಯರೇ? ಎಲ್ಲಿ ಪ್ರವಾದನೆ ಮಾಡ್ತಾರೆ? ಸಭೆಯಲ್ಲ. ಸಭೆಯಲ್ಲಿ ಪ್ರವಾದನೆ ಮಾಡ್ತಾರಾ? ಜನಗಳ ಮಧ್ಯದಲ್ಲಿ ಪ್ರವಾದನೆ ಮಾಡ್ತಾರಾ? ಸಭೆ ಅಂದರೆ ಕಟ್ಟಡಗಳಲ್ಲ, ಸಭೆ ಅಂದರೆ ಮನುಷ್ಯರು, ಭಕ್ತರು. ಸಭೆ ಅಂದರೆ ಕಟ್ಟಡಗಳಲ್ಲ. ಒಂದೇ ಮಾತಲ್ಲಿ, ಸಭೆ ಅಂದರೆ ಕಟ್ಟಡಗಳಲ್ಲ, ಸಭೆ ಅಂದರೆ ದೇವರನ್ನು ನಂಬಿರುವಂಥ ಕ್ರೈಸ್ತರು, ಭಕ್ತರು. ಚರ್ಚ್ ಅಂದರೆ ಭಕ್ತರು ಪ್ರಿಯರೇ. ಓಕೆ, ಭಕ್ತರಲ್ಲಿ ಇಬ್ಬರು ಇರ್ಬೋದು, ಮೂವರು ಇರ್ಬೋದು, 10 ಮಂದಿ ಇರ್ಬೋದು, 100 ಮಂದಿ ಇರ್ಬೋದು, 1000 ಮಂದಿ ಇರ್ಬೋದು. ಇದು ಸಭೆನೇ. ಇಬ್ಬರು ಇದ್ದರೂ ಸಭೆ, 5 ಮಂದಿ ಇದ್ದರೂ ಸಭೆ, 10 ಮಂದಿ ಇದ್ದರೂ ಸಭೆ, 50 ಮಂದಿ ಇದ್ದರೂ ಸಭೆ, 100 ಮಂದಿ ಇದ್ದರೂ ಸಭೆ, 1000 ಮಂದಿ ಇದ್ದರೂ ಸಭೆ, ಏನ್ರಿ 1,00,000 ಮಂದಿ ಇದ್ದರೂ ಕೂಡ ಸಭೆನೇ. ಅದು ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ. ಇಬ್ಬರು ಇರ್ಬೋದು, 5 ಮಂದಿ ಇರ್ಬೋದು, 10 ಮಂದಿ ಇರ್ಬೋದು, ಅಂದರೆ ಭಕ್ತರು. ಭಕ್ತರೇ ದೇವರ ಸಭೆ. ಕಟ್ಟಡ ಅಲ್ಲ, ಬಿಲ್ಡಿಂಗುಗಳಲ್ಲ. ಬಿಲ್ಡಿಂಗುಗಳು, ಕಟ್ಟಡಗಳು, ಇಲ್ಲಾಂದರೆ ಚರ್ಚುಗಳಂತೇಳಿ ಕರೆಯಲ್ಪಡ್ತಾ ಇದೆಯಲ್ಲ, ಕಟ್ಟಡಗಳು ಅದಲ್ಲ ಸಭೆ. ದೇವರ ಮಕ್ಕಳೇ ಸಭೆ. ದೇವರ ಭಕ್ತರು, ಮಕ್ಕಳು, ಅವರೇ ಸಭೆ, ದೇವರ ಸಭೆ. ದೇವರ ಮಕ್ಕಳ ಮಧ್ಯದಲ್ಲಿ ಸ್ತ್ರೀಯರು ಮಾತಾಡ್ತಾರ, ಮಾತಾಡಲ್ವಾ ನೋಡುವಾಗ ಈ ಪ್ರವಾದನೆ ಯಾರ ವಿಷಯದಲ್ಲಿ? ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ. ಅಂದರೆ ಹೆಣ್ಣು ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಗಂಡಸರು ಹೆಂಗಸರು ಪ್ರವಾದಿಸುವರು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನ 18ನೇ ವಚನಕ್ಕೆ ಬನ್ನಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 16ನೇ ವಚನದಿಂದ, ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿದ ಸಂಗತಿ ಅದೇನೆಂದರೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಪ್ರವಾದಿಸುವರು. ನಿಮ್ಮಲ್ಲಿ ಹೆಂಗಸರು ಗಂಡಸರು ಏನು ಮಾಡ್ತಾರಂತೆ? ಪ್ರವಾದಿಸುವರು. ಪ್ರವಾದಿಸುವರಂದರೆ ಅರ್ಥ ಏನು ಪ್ರಿಯರೇ? ಅಯ್ಯ ಅಮ್ಮ, ಅರ್ಥ ಏನು? ಸಭೆಯಲ್ಲಿ ಮೌನವಾಗಿರ್ತಾರಂತನ? ಸಭೆಯಲ್ಲಿ ಮೌನವಾಗಿರಬೇಕು ಅಂತ ಹೇಳಿದ್ದಾರೆ. ಉದ್ದೇಶವೇನು? ಅದರ ಹಿಂದೆ ಉದ್ದೇಶ ಇರುತ್ತೆ, ಅದರ ಹಿಂದೆ ಕಾರಣಗಳಿರುತ್ತೆ. ಅದನ್ನು ತಿಳ್ಕೊಳ್ಬೇಕು ಮೊದಲನೇದಾಗಿ. ಮತ್ತು ಇಲ್ಲಿ ದೇವರು ಹೇಳ್ತಾರಲ್ಲ, ಗಂಡಸರು ಹೆಂಗಸರು, ಗಂಡಸರು ಹೆಂಗಸರು ಪ್ರವಾದಿಸುವರು, ಹೆಂಗಸರು ಪ್ರವಾದಿಸುವರು. ಇದೆಯಾ ಇಲ್ವಾ? ಯಾರಾದರೂ ಪ್ರವಾದನೆ ಮಾಡಿದಾರಾ? ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 8ನೇ ವಚನ 9ನೇ ವಚನ. ಒಂದು ದಿವಸ ಇದ್ದು ಮರುದಿನ ಹೊರಟು ಕೈಸರಕ್ಕೆ ಬಂದು ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡೆವು. ಯಾರು? ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು. ಯಾರ ಮನೆಯಲ್ಲಿ ಇಳ್ಕೊಂಡಿದ್ದಾರಂತೆ? ಸುವಾರ್ತಿಕನಾದಂಥ ಫಿಲಿಪ್ಪನ ಮನೆಯಲ್ಲಿ ಇಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅವನು ಆ 7ವರಲ್ಲಿ ಒಬ್ಬನು. ಯಾವ 7ವರಲ್ಲಿ ಅಂದರೆ 6ನೇ ಅಧ್ಯಾಯದಲ್ಲಿ ನೋಡುವಾಗ, ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಬರುವಾಗ ಅಲ್ಲಿ 7 ಮಂದಿ ಯುವಕರನ್ನು ಆರಿಸ್ಕೊಳ್ತಾರೆ. ಅಂದರೆ ಸಭೆಯಲ್ಲಿ ಸೇವೆ ಮಾಡೋದಕ್ಕೆ ಆರಿಸ್ಕೊಳ್ತಾರೆ ಪ್ರಿಯರೇ. ಅದರಲ್ಲಿ ಈ ಫಿಲಿಪ್ಪನು ಸುವಾರ್ತಿಕನಾಗಿ ಅನೇಕ ಪ್ರಾಂತಗಳಿಗೆ ಹೋಗಿ ಸುವಾರ್ತೆ ಮಾಡ್ತಾ ಇರ್ತಾರೆ. ಆತನಿಗೆ 4 ಮಂದಿ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಏನು ಮಾಡಿದ್ದಾರೆ ನೋಡಿ, ಆ 7ವರಲ್ಲಿ ಒಬ್ಬನು, ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ಅಂದರೆ ಫಿಲಿಪ್ಪನ ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು ಪ್ರವಾದಿಸುವವರಾಗಿದ್ದರು.
ಪ್ರವಾದಿಸುವವರಾಗಿದ್ದರು. ಹೆಣ್ಣು ಮಕ್ಕಳು ಪ್ರವಾದಿಸುವವರಾಗಿದ್ದರು. ಹೆಣ್ಣು ಮಕ್ಕಳು ಪ್ರವಾದಿಸುವವರಾಗಿದ್ದರು. ಎಲ್ಲಿ ಪ್ರವಾದನೆ ಮಾಡ್ತಾರೆ ಅವರು? ಪ್ರವಾದನೆ ಎಲ್ಲಿ ಮಾಡ್ತಾರೆ? ಪ್ರವಾದಿಸುವವರು, ದೇವರ ಜ್ಞಾನವನ್ನು ತಿಳಿಸುವವರು. ಅದೇ ಅಲ್ವಾ ಪ್ರವಾದಿಸುವವರಂದರೆ? ದೇವರ ಜ್ಞಾನವನ್ನು ತಿಳಿಸುವವರು, ದೇವರ ಉದ್ದೇಶಗಳನ್ನು ತಿಳಿಸುವವರು. ಯಾರಿವರು? ಹೆಣ್ಣು ಮಕ್ಕಳ ಎಲ್ಲಿ ಅವರು ಪ್ರವಾದನೆ ಮಾಡಿದ್ದಾರೆ? ಗುಡ್ಡದಲ್ಲ, ಮನೆಯಲ್ಲ. ಯಾರ ಬಳಿಯಲ್ಲಿ ಪ್ರವಾದನೆ ಮಾಡ್ತಾರೆ ಅವರು? ಪ್ರವಾದಿಸುವವರಂತೆ. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು, ಅವರು ಪ್ರವಾದಿಸುವವರಾಗಿದ್ದರು. ಕ್ರಿಸ್ತ ಪೂರ್ವದಲ್ಲಿ ಯೋವೇಲನ ಮೂಲಕ ದೇವರು ಹೇಳಿದ್ದಾರೆ, ತಂದೆಯಾದ ದೇವರು ಯೋವೇಲನ ಪ್ರವಾದಿಯ ಮೂಲಕ ಹೇಳಿದ್ದಾರೆ, ಗಂಡಸರು ಹೆಂಗಸರು ಪ್ರವಾದಿಸುವರು ಅಂತ. ಆ ಪ್ರವಾದನೆ ಮಾಡುವಾಗ ಅವರು ಕೂಡ ಒಂದು ಕ್ರಮವಾಗಿರಬೇಕು. ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕ್ರಮವನ್ನು ತಪ್ಪಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ಕ್ರಮವಾಗಿ ನಡಿಬೇಕು. ಇದರ ಬಗ್ಗೆ ಪೂರ್ತಿ ವಿಡಿಯೋವನ್ನು ಮತ್ತೊಂದು ಸಾರಿ ನಾನು ಮಾತಾಡ್ತೀನಿ. ಇವು ಸದ್ಯ ಏನಪ್ಪ ಅಂದರೆ ಇವರು ಸಭೆಯಲ್ಲಿ ಮೌನವಾಗಿರಬೇಕು. ಸ್ತ್ರೀಯರು ಮಾತಾಡಂಗಿಲ್ಲ, ದೇವರ ಅಪ್ಪಣೆ ಕೊಟ್ಟಿಲ್ಲ. ಮತ್ತಿಲ್ಲ ಯಾರಿಗೆ ಕೊಟ್ಟಿದ್ದಾರೆ ಅಪ್ಪಣೆ? ಯಾರು ಕೊಟ್ಟಿದ್ದಿಲ್ಲಿ? ದೇವರ ವಚನ ತಾನೇ ಇರೋದು. ದೇವರ ವಚನ ಇದೆಯಾ? ಇವತ್ತು ನಾನೇನಾದರೂ ಬರೆದುಕೊಂಡು ಬಂದಿದ್ದೀನ? ಈ ವಚನಕ್ಕೂ ನ್ಯಾಯ ಮಾಡಬೇಕು, ಆ ವಚನಕ್ಕೂ ನ್ಯಾಯ ಮಾಡಬೇಕು. ಅಂದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನಕ್ಕೂ, ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 8-9ನೇ ವಚನದಲ್ಲಿದ್ದಂಥ ಈ ವಚನದಲ್ಲಿದ್ದಂಥ ಉದ್ದೇಶಕ್ಕೂ, ಅದೇ ಪ್ರಕಾರ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 34-35ನೇ ವಚನದಲ್ಲಿ ನೋಡಿದ್ದೀವಲ್ಲ, ಅದಕ್ಕೂ ಕೂಡ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು. ಅಂದರೆ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು ಅಂದಾಗ ನಮ್ಮ ಬೋಧನೆ ನ್ಯಾಯವಾಗಿರಬೇಕು. ಅಲ್ಲಿ ಯಾಕೆ ಈ ಥರ ಹೇಳಿದ್ದಾರೆ, ಇಲ್ಲಿ ಯಾಕೆ ಈ ಥರ ಹೇಳಿದ್ದಾರೆ, ಅದರ ಹಿಂದೆ ಉದ್ದೇಶವೇನು, ದೇವರ ಉದ್ದೇಶ ಏನಾಗಿದೆ, ಅದನ್ನು ಹೇಳಬೇಕಾಗುತ್ತೆ ಪ್ರಿಯರೇ. ಹೇಳಬೇಕಂದ್ರೆ ಪರಿಶೋಧನೆ ಮಾಡಬೇಕು, ಹುಡುಕಬೇಕು, ಆಲೋಚಿಸಬೇಕು, ದೇವರ ಧ್ಯಾನದಲ್ಲಿರಬೇಕಲ್ಲ. ಅಲ್ಲಿ ವಚನ ಇರುವುದರಿಂದ ಈ ವಚನ ಹೀಗೆ ಇದೆ, ನಾವು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡದಿರ್ತಾನೆ ಉತ್ತರ ಸಿಗುತ್ತೆ. ಪ್ರಶ್ನೆ ಹಾಕಬೇಕು, ಪ್ರಶ್ನೆ ಹಾಕದೆ ಉತ್ತರ ಸಿಗಲ್ಲ. ಯಾರು ಹೇಳಿದ್ದು ಸರಿ ಜೈ ಅಂದ್ಕೊಂಡು ಹೋಗೋದಲ್ಲ. ದೇವ್ರ ವಾಕ್ಯ ಇದೆ ಅಂದಮೇಲೆ ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳೋ ತನಕ ಅದನ್ನು ಹುಡುಕಬೇಕಾಗತ್ತೆ. ಹುಡುಕಿ ಹೋದಿರಿ ಅಂತ ಹೇಳ್ತಾರೆ. ಅದಕ್ಕೆ ದೇವರು ಹುಡುಕಿ ಹೋದಿರಿ, ದೇವರ ವಾಕ್ಯಗಳನ್ನು ಹುಡುಕಿ ಓದಿರಿ, ಸಿಗುತ್ತೆ ನಿಮಗೆ ಉತ್ತರ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ ಈ ವಚನಗಳ ಪ್ರಕಾರ ಏನಂತ ಅರ್ಥ ಆಗುತ್ತೆ. ಮತ್ತೆ ತೋರಿಸಲ್ಲ ನಿಮಗೆ, ಇನ್ನೊಂದು ವಚನ ತೋರಿಸ್ತೀನಿ ನಿಮಗೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಿಂದ 3ನೇ ವಚನ. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. ಅದೇನೆಂದರೆ, ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆ ಆಗಿದ್ದಾನೆ. ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನಾಗಲಿ ಪ್ರವಾದೆಯನ್ನಾಗಲಿ ಮಾಡುವ ಪುರುಷನು ತನ್ನ ತಲೆಯನ್ನು ಅವಮಾನಪಡಿಸುತ್ತಾನೆ. ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಪಡಿಸುತ್ತಾಳೆ. ಇಲ್ಲೇನಿದೆ? ಇಲ್ಲಿ 5ನೇ ವಚನದಲ್ಲಿ ಮತ್ತೊಂದು ಸಾರಿ ಗಮನಿಸಬೇಕು ನೀವು. ಏನದು? ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಪಡಿಸುತ್ತಾಳೆ. ಅಂದರೆ ಸ್ತ್ರೀ ಏನು ಮಾಡಬೇಕಂತೆ? ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆ ಮಾಡಬಾರ್ದು, ಪ್ರವಾದನೆ ಕೂಡ ಮಾಡಬಾರ್ದು. ಅಂದರೆ ಪ್ರವಾದನೆ ಸ್ತ್ರೀಯರು ಮಾಡಬಹುದಾ, ಮಾಡಬಾರ್ದ? ಈ ವಚನದ ಪ್ರಕಾರ ಹೇಳಬೇಕು ಕರೆಕ್ಟಾಗಿ. ಬುದ್ಧಿವಂತರು, ಜ್ಞಾನವಂತರು, ಮೇಧಾವಿಗಳು, ಪಂಡಿತರು ನಮ್ಮ ಕ್ರೈಸ್ತ ಸಮಾಜದಲ್ಲಿ ಇದ್ದಾರೆ.
ಅಲ್ಲಿ ಒಂದೇ ಒಂದು ವಚನ ಹಿಡಿದುಕೊಂಡು ಮಾತಾಡಬಾರ್ದು ಮೌನವಾಗಿರ್ಬೇಕಂತ ಹೇಳೋದಲ್ಲ. ಅಲ್ಲಿ ಯಾಕೆ ಹೇಳಿದ್ದಾರೆ ಉದ್ದೇಶವೇನು ಅದನ್ನು ಹೇಳಬೇಕು. ಇಲ್ಲಿ ಕೂಡ ವಚನ ಇದೆಯಲ್ಲ, ಈ ವಚನಕ್ಕೂ ಕೂಡ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು. ತಲೆ ಮೇಲೆ ಮುಸುಗು ಇಲ್ಲದೆ ಪ್ರಾರ್ಥನೆ ಮಾಡಬಾರ್ದು, ಪ್ರವಾದನೆ ಹೇಳಬಾರ್ದು. ಅಂದರೆ ಮುಸುಗು ಹಾಕಿಕೊಂಡು ಪ್ರಾರ್ಥನೆ ಮಾಡ್ಬೋದಾ? ಮುಸುಗು ಹಾಕಿಕೊಂಡು ಪ್ರವಾದನೆ ಮಾಡ್ಬೋದಾ? ಅದೇ ತಾನೇ ಅರ್ಥಪ್ಪ. ತಲೆ ಮೇಲೆ ಮುಸುಗು ಹಾಕಿಕೊಂಡು ಪ್ರಾರ್ಥನೆ ಮಾಡಬೇಕು, ತಲೆಯಲ್ಲಿ ಮುಸುಗು ಹಾಕಿಕೊಂಡು ಪ್ರವಾದನೆ ಮಾಡ್ಬೋದು. ತಲೆಯ ಮೇಲೆ ಮುಸುಗು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಪಡಿಸುತ್ತಾಳೆ. ನೋಡಿದ್ರ? ಅಂದರೆ ಸ್ತ್ರೀ ಏನು ಮಾಡ್ಬೇಕಂತೆ? ತಲೆಯ ಮೇಲೆ ಮುಸುಗು ಹಾಕಿಕೊಂಡು ದೇವರನ್ನು ಪ್ರಾರ್ಥಿಸಬೇಕು. ಇದು ದೇವ್ರು ಕೊಟ್ಟಂಥ ಆಜ್ಞೆ. ಎರಡನೇದಾಗಿ ಪ್ರವಾದನೆ ಮಾಡಬೇಕಂದ್ರೆ ದೇವರ ವಾಕ್ಯಗಳನ್ನು ತಿಳಿದಿರಬೇಕು. ಎಲ್ಲರೂ ಮಾತಾಡಂಗಲ್ಲ, ಇಷ್ಟ ಬಂದ ಹಾಗೆ ಮಾತಾಡೋದಲ್ಲ. ಮೊದಲನೇದಾಗಿ ದೇವರ ಒಂದು ಜ್ಞಾನವನ್ನು, ದೇವರ ವಾಕ್ಯವನ್ನು ತಿಳಿದಿರಬೇಕು. ತಿಳಿಯದೆ ಮಾತಾಡೋದಲ್ಲ ಪ್ರಿಯರೇ. ಸಭೆಯಲ್ಲಿ ಕ್ರಮಬದ್ಧವಾಗಿ ನಡಿಬೇಕು ಕಾರ್ಯಕ್ರಮಗಳು. ಸಭೆಯಲ್ಲಿ ಕ್ರಮಬದ್ಧವಾಗಿ ಕಾರ್ಯಕ್ರಮಗಳು ನಡಿಬೇಕು. ಈ ಕೊರಿಂಥ ಸಭೆಯಲ್ಲಿ ಕ್ರಮ ತಪ್ಪಿರುವುದರಿಂದ ಸ್ತ್ರೀಯರು ನೀವು ಮೌನವಾಗಿರಿ ಅಂತ ಹೇಳ್ತಾರೆ. ಉದ್ದೇಶ ಅದರ ಬಗ್ಗೆ ಪೂರ್ತಿ ವಿವರಣೆ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ನಾನು. ಮುಖ್ಯವಾದದ್ದು ಏನಪ್ಪ ಅಂದರೆ, ದೇವರ ದೃಷ್ಟಿಯಲ್ಲಿ ಸ್ತ್ರೀಯರು ಪುರುಷರು ಇಬ್ಬರು ಕೂಡ ಒಂದೇ ಪ್ರಿಯರೇ. ದೇವರ ಮಕ್ಕಳು. ಸ್ತ್ರೀಯರು ದೇವರ ಮಕ್ಕಳು, ಪುರುಷರು ದೇವರ ಮಕ್ಕಳು. ಇಬ್ಬರು ರಕ್ಷಣೆ ಹೊಂದಬೇಕು. ಇಬ್ಬರು ದೇವರನ್ನ ಘನಪಡಿಸಬೇಕು. ಇಬ್ಬರು ಸೇರಿ ದೇವರನ್ನ ಸ್ತುತಿ ಮಾಡಬೇಕು. ಇಬ್ಬರು ಸೇರಿ ವಾಕ್ಯಗಳನ್ನು ಕಲ್ತುಕೊಂಡು ಸೇವೆ ಮಾಡಬೇಕು. ಸ್ತ್ರೀಯರು ಸೇವೆ ಮಾಡಬೇಕು, ಪುರುಷರು ಸೇವೆ ಮಾಡಬೇಕು. ಸ್ತ್ರೀಯರು ವಾಕ್ಯ ಹೇಳ್ಬೋದು, ಪುರುಷರು ವಾಕ್ಯ ಹೇಳ್ಬೋದು. ಅದು ಕಲ್ತುಕೊಂಡು ಹೇಳ್ಬೇಕಾಗತ್ತೆ. ಮತ್ತೆ ಏನೇನೋ ಮಾತಾಡ್ತೀನಿ ಬಾಯಿಗೆ ಬಂದಾಗ ಅಂತಂದರೆ ತುಳಿದಾಕ್ತಾರೆ ದೇವರು. ಕಠಿಣವಾದ ತೀರ್ಪಿರುತ್ತೆ. ಬೈಬಲ್ ಗ್ರಂಥವನ್ನು ಕುರಿತು ಮಾತಾಡಬೇಕಾದ್ರೆ ಪರಿಶೋಧನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು, ತಿಳಿದುಕೊಳ್ಳಬೇಕು. ಇಲ್ಲಿ ಯಾಕೆ ಹೇಳಿದ್ದಾರೆ, ಅಲ್ಲಿ ಯಾಕೆ ಹೇಳಿದ್ದಾರೆ, ಉದ್ದೇಶವೇನು, ಅದನ್ನು ಅರ್ಥ ಮಾಡಿಕೊಂಡು ಆ ಅರ್ಥದ ಪ್ರಕಾರ ವಿವರಿಸಬೇಕಾಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಭೂಲೋಕದಲ್ಲಿದ್ದಂತಹ ಸರ್ವಮಾನವರು ಸಾಕ್ಷಾತ್ ದೇವರ ಮಕ್ಕಳು. ಪ್ರತಿಯೊಬ್ಬರೂ ಕೂಡ ದೇವರ ವಾಕ್ಯವನ್ನು ಕಲ್ತುಕೊಂಡು ದೇವರ ಸೇವೆಯಲ್ಲಿರಬೇಕು. ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಕೆಲಸದಲ್ಲಿ ಇರಬೇಕಾಗುತ್ತೆ ಪ್ರಿಯರಾದ ದೇವರ ಮಕ್ಕಳಿಗೆ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ನೋಡಿ ಪ್ರಿಯರೇ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಎಲ್ಲ ಮನುಷ್ಯರು, ಸ್ತ್ರೀಯರು ದೇವರ ಮಕ್ಕಳು, ಪುರುಷರು ದೇವರ ಮಕ್ಕಳು, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು. ಏನ್ರಿ, ನಮ್ಮ ಕ್ರೈಸ್ತ ಸಮಾಜದಲ್ಲಿ ಅಂದರೆ ಇವರು ಯಾರಪ್ಪ, ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು, ಸ್ತ್ರೀಯರು ಸಭೆಯಲ್ಲಿ ಮಾತಾಡಬಾರ್ದು ಅಂತ ಹೇಳಿ 2 ವಚನಗಳನ್ನು ತೋರಿಸಿ ಮಾತಾಡ್ತಾ ಇರ್ತಾರಲ್ಲ, ಇವರ ಒಂದು ಸಭೆಗಳಲ್ಲೇ ಸ್ತ್ರೀಯರು ಕೆಲಸಕ್ಕೆ ಹೋಗ್ತಾರಾ? ಈ ಸಮಾಜದಲ್ಲಿ ಕೆಲಸಕ್ಕೆ ಹೋಗ್ತಾರಾ? ಹೋಗ್ತಾರೆ. ಕೆಲಸಕ್ಕೆ ಹೋಗುವಾಗ ಪುರುಷರ ಬಳಿಯಲ್ಲಿ ಮಾತಾಡಲ್ವಾ? ಪುರುಷರ ಬಳಿಯಲ್ಲಿ ಹೊರಗಡೆ ಮಾತಾಡ್ತಾರ? ಅಂದರೆ ಲೋಕದಲ್ಲಿ ಹೇಗಾದರೂ ಮಾತಾಡ್ಬೋದಾ? ಲೋಕದಲ್ಲಿ ಕೆಲಸಕ್ಕೆ ಹೋದಾಗ ಪುರುಷರ ಬಳಿಯಲ್ಲಿ ಮಾತಾಡಿಲ್ಲ ಅಂದರೆ ಕೆಲಸ ನಡೆಯಲ್ಲ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಸ್ತ್ರೀಯರು ಮೌನವಾಗಿರಬೇಕು, ಸ್ತ್ರೀಯರು ಮಾತನಾಡಬಾರ್ದು, ಸಭೆಯಲ್ಲಿ ಸ್ತ್ರೀಯರು ಮೌನವಾಗಿರಬೇಕು, ಹೀಗೆ ಇರಬೇಕು ಅಂತೇಳಿ ಕಂಡೀಷನ್ ಮಾಡುವಂಥ ಇವರ ಹೆಣ್ಣು ಮಕ್ಕಳು ಏನ್ರಿ ಹೊರಗಡೆ ಹೋಗಿ ಕೆಲಸ ಮಾಡಲ್ವ? ಹೊರಗಡೆ ಹೋಗಿ ಜನರ ಬಳಿಯಲ್ಲಿ ಮಾತಾಡ್ಬೋದಾ? ಅಲ್ಲಿ ಹೋಗಿ ಮಾತಾಡ್ಬೋದು, ಕೆಲಸ ಮಾಡ್ಬೋದು, ಬೆವರು ಸುರಿಸ್ಬೋದು. ಆದರೆ ಸಭೆಯಲ್ಲಿ ಮಾತ್ರ ಮೌನವಾಗಿರ್ಬೇಕಂದ್ರೆ ಏನು ಅರ್ಥ? ಏನದು ಉದ್ದೇಶವೇನು? ಯಾಕೆ ಮೌನವಾಗಿರಬೇಕು?
ಅಲ್ಲಿ ಯಾಕೆ ಮೌನವಾಗಿರ್ಬೇಕಂತ ಹೇಳಿದ್ದಾರೆ? ಅದರ ಹಿಂದೆ ಉದ್ದೇಶವೇನು? ಅರ್ಥ ಆಗುತ್ತಾ? ನೋಡಿ, ಇವರ ಹೆಣ್ಣು ಮಕ್ಕಳೇ ಏನ್ರಿ ಕೆಲಸಕ್ಕೆ ಹೋಗ್ತಾರೆ, ದುಡಿತಾರೆ, ಸಂಪಾದನೆ ಮಾಡ್ತಾರೆ, ಎಲ್ಲ ಕಡೆ ಹೋಗಿ ಎಲ್ಲರ ಬಳಿಯಲ್ಲಿ ಮಾತಾಡಿಕೊಂಡು ಸಂತೋಷಪಟ್ಟು ಖುಷಿಪಟ್ಟು ಬರ್ತಾರೆ. ಅದು ಲೆಕ್ಕಕ್ಕೆ ಬರಲ್ಲ. ಸಭೆಯಲ್ಲಿ ದೇವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಲೆಕ್ಕಕ್ಕೆ ಬರುತ್ತಾ? ದೇವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಮೌನವಾಗಿರ್ಬೇಕಾ? ದೇವ್ರ ಬಗ್ಗೆ ಮಾತಾಡಬಾರ್ದ? ನಾಲಿಗೆ ಯಾಕೆ ಕೊಟ್ಟಿದ್ದಾರೆ? ನಾಲಿಗೆಯನ್ನು ಅಂದರೆ ಬಾಯನ್ನು ಯಾಕೆ ಕೊಟ್ಟಿದ್ದಾರೆ? ದೇವರ ವಾಕ್ಯಗಳನ್ನು ಕಲಿತುಕೊಂಡು ಮೊದಲನೇದಾಗಿ ಕಲಿಬೇಕು. ಕಲಿಯದೆ ಮಾತಾಡಬಾರ್ದು. ಅದು ಕ್ರಮಬದ್ಧವಾಗಿರಬೇಕು. ಸಭೆಯಲ್ಲಿ ಕ್ರಮಬದ್ಧವಾಗಿ ನಡಿಬೇಕು. ಸಭೆಯಲ್ಲಿ ಕ್ರಮಬದ್ಧವಾಗಿ ನಡಿಬೇಕು. ಮೊಟ್ಟ ಮೊದಲು ವಾಕ್ಯವನ್ನು ಕಲಿಬೇಕು. ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ವಾಕ್ಯವನ್ನು ಕಲಿತು ದೇವರಿಗೆ ವಿಧೇಯರಾಗಿ, ದೇವರು ಹೇಳಿರೋ ಪ್ರಕಾರ ಗಂಡಂದರಿಗೆ ಒಳಪಟ್ಟು, ತಮ್ಮ ತಮ್ಮ ಗಂಡನಿಗೆ ಒಳಪಟ್ಟು ವಿಧೇಯರಾಗಿ, ಅವಕಾಶ ಇದ್ದಾಗ, ಅವಕಾಶ ಬಂದಾಗ ವಾಕ್ಯಗಳನ್ನು ಸಾರಬೇಕಾಗುತ್ತೆ. ದೇವರ ವಾಕ್ಯಗಳನ್ನು ಕುರಿತು ಮಾತಾಡಬೇಕಾಗುತ್ತೆ. ಅವಕಾಶ ಇದ್ದಾಗ, ಅವಕಾಶ ಬಂದಾಗ. ಕೆಲವು ಪ್ರಾಂತದಲ್ಲಿ ಪುರುಷರೇ ಇರಲ್ಲ. ಎಲ್ಲೋ ಒಬ್ಬರು ಸ್ತ್ರೀಯರು ಕಲ್ತ್ಕೊಂಡು ಏನ್ರಿ ಸಮಾಜದಲ್ಲಿ ದೇವ್ರ ಬಗ್ಗೆ ಹೇಳ್ತಾ ಇರ್ತಾರೆ, ದೇವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಮಾಡ್ಬೋದಾ? ಹೇಳ್ಬೋದಾ? ಹೇಳ್ಬಾರ್ದಾ? ಮತ್ತೆ ಅವರು ಪುರುಷರಲ್ವಾ? ಕೆಲವರು ಸ್ತ್ರೀಯರು ಇರ್ತಾರೆ, ಅವರು ಕೂಡ ಭಕ್ತರಾಗಿರ್ತಾರೆ. ಇನ್ನು ಕೆಲವರು ಪುರುಷರು ಇರ್ತಾರೆ, ಅವರು ಕೂಡ ಭಕ್ತರಾಗಿರ್ತಾರೆ. ಆದರೆ ವಾಕ್ಯ ಹೇಳೋರು ಇರಲ್ಲ. ಯಾರೋ ಸ್ತ್ರೀಯರು ಚೆನ್ನಾಗಿ ವಾಕ್ಯ ಹೇಳೋರಿದ್ದರೆ ಅವ್ರು ಹೇಳ್ಬೋದಾ? ಹೇಳ್ಬಾರ್ದಾ? ಹೇಳ್ಬಾರ್ದು ಅಂತ ನೀವು ಹೇಳ್ತೀರಾ. ಹೇಳಿದ್ದಾರೆ ಎಂದು ಇಲ್ಲಿ ಹೇಳುತ್ತೆ ಬೈಬಲ್ ಗ್ರಂಥದಲ್ಲಿ. ಫಿಲಿಪ್ಪಿನ ಮಕ್ಕಳು ಕೂಡ ಪ್ರವಾದನೆ ಮಾಡಿದ್ದಾರೆ. ಅದೇ ಕೊರಿಂಥ ಸಭೆಯಲ್ಲಿ ಪೌಲನು ಹೇಳ್ತಾನೆ, ಪ್ರವಾದನೆ ಮಾಡುವಾಗ ತಲೆ ಮೇಲೆ ಮುಸುಗು ಹಾಕಿಕೊಂಡು ಪ್ರವಾದನೆ ಮಾಡಿ. ಪ್ರವಾದನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ಪ್ರವಾದನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ತಲೆ ಮೇಲೆ ಮುಸುಕು ಇರಬೇಕು. ಇದು ದೇವರು ಹೇಳಿರುವಂಥದ್ದು. ಇನ್ನೂ ಕೆಲವರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ, ಪ್ರಾರ್ಥನೆ ಮಾಡುವಾಗ ತಲೆ ಮೇಲೆ ಮುಸುಗೆ ಹಾಕ್ಕೊಳ್ಳಲ್ಲ. ಕೆಲವರು ತಲೆ ಮೇಲೆ ಮುಸುಗೆ ಹಾಕ್ಕೊಳ್ಳಲ್ಲ. ಮುಸುಗು ಹಾಕಿಕೊಳ್ಳದೆ ಕುಣಿತಾ ಇರ್ತಾರೆ. ಹೆಣ್ಮಕ್ಕಳು ಕೂಡ ಕುಣಿತಾ ಇರ್ತಾರೆ, ದೇವರನ್ನ ಸ್ತುತಿ ಮಾಡ್ತಾರೆ, ದೇವರನ್ನ ಹಾಡಿನ ಮೂಲಕ ಘನಪಡಿಸ್ತಾರೆ. ತಲೆ ಮೇಲೆ ಮುಸುಗಿರಲ್ಲ ಸ್ತ್ರೀಯರಿಗೆ. ದೇವರು ಹೇಳ್ತಾರೆ, ತಲೆ ಮೇಲೆ ಮುಸುಗು ಹಾಕಿಕೊಂಡು ಪ್ರಾರ್ಥನೆ ಮಾಡಿ, ತಲೆ ಮೇಲೆ ಮುಸುಗು ಹಾಕಿಕೊಂಡು ಪ್ರವಾದನೆ ಮಾಡಿ. ತಲೆ ಮೇಲೆ ಮುಸುಕು ಹಾಕಿಕೊಳ್ಳದೆ ಹೋದರೆ ಆ ತಲೆಯನ್ನು ಅವಮಾನಪಡಿಸಿದ ಹಾಗೆ. ಯಾವ ತಲೆಯನ್ನ? ಸ್ತ್ರೀಯರಿಗೆ ತಲೆ ಗಂಡನು, ಗಂಡನಿಗೆ ತಲೆ, ಪುರುಷನಿಗೆ ತಲೆ ಕ್ರಿಸ್ತನು, ಕ್ರಿಸ್ತನಿಗೆ ತಲೆ ದೇವರು. ಅಂದರೆ ಆ ತಲೆಯನ್ನು, ಆತನ ಆಜ್ಞೆಯನ್ನು ಅವಮಾನಪಡಿಸೋರು. ಅವಮಾನಪಡಿಸಬಾರ್ದು ಅಂದಾಗ ಆತನ ಆಜ್ಞೆಗೆ ಒಳಪಡಬೇಕಲ್ವಾ? ಅವರ ಸಭೆಯವರೇ ಏನ್ರಿ, ಅವರ ಸಭೆಯವರು, ಇವ್ರು ಯಾರು ಹೇಳಿದ್ದಾರೋ ಅವರ ಸಭೆಯಲ್ಲೇ ತಲೆಯಲ್ಲಿ ಮುಸುಗೆ ಹಾಕ್ಕೊಳ್ಳಲ್ಲ. ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ. ಹಾಡಾಡುವಾಗ ಕುಣಿರಿ, ಅದು ನಿಮ್ಗೆ ಏನು ಅನಿಸುತ್ತೋ ನೀವು ಮಾಡಿಕೊಡ್ರಿ. ಏನು ಬೋಧನೆ? ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲಿ ಪರಿಶೋಧನೆ ಮಾಡಿದ್ರೆ ಸಿಗುತ್ತೆ. ಯಾಕಂದರೆ ನಮ್ಗೆ ಗೊತ್ತಿರೋದರಿಂದ ಹೇಳುವಂಥದ್ದು. ತಿಳ್ಕೊಳ್ಬೇಕು, ಉದ್ದೇಶವೇನು ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಬಹಳ ಇದೆ ತಿಳಿಸ್ಬೇಕಾದ್ರೆ. ಪ್ರಿಯರಾದ ದೇವರ ಮಕ್ಕಳಿರ, ಆದಷ್ಟು ಬೇಗ ಈ ಕೊರಿಂಥ ಸಭೆಯಲ್ಲಿ ಯಾವ ಉದ್ದೇಶದಿಂದ ಅಲ್ಲಿ ಮಾತನಾಡಬಾರ್ದು, ಮೌನವಾಗಿರಬೇಕು ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ವಾಕ್ಯದ ಮೂಲಕ ವಿವರಣೆಯನ್ನು ಕೊಡ್ತೀನಿ. ಪ್ರಿಯರೇ, ಪ್ರತಿಯೊಬ್ಬರು ವಾಕ್ಯಗಳನ್ನು ಕಲೀರಿ, ವಾಕ್ಯಗಳನ್ನು ತಿಳಿದುಕೊಳ್ಳ್ರಿ, ದೇವರಿಗೆ ಒಳಪಡಬೇಕು. ಸ್ತ್ರೀಯರು ಪುರುಷರು ದೇವರಿಗೆ ವಿಧೇಯರಾಗಬೇಕು. ಪ್ರಶ್ನೆ ಬಂದಾಗ ಹಿರಿಯರು ಇರ್ತಾರಲ್ಲ, ಹಿರಿಯರು ಇದ್ದಾಗ ಅವರ ಬಳಿಯಲ್ಲಿ ಕೇಳಿ ತಿಳ್ಕೊಳ್ಳೋದು ತಪ್ಪೇನಿಲ್ಲ. ಕೇಳಿ ತಿಳ್ಕೊಳ್ಳೋದು ತಪ್ಪೇನಿಲ್ಲ. ತಿಳಿದುಕೊಂಡು ಕಲ್ತುಕೊಂಡು ದೇವರ ವಾಕ್ಯಗಳನ್ನು ಕಲ್ತುಕೊಂಡು ಸಮಾಜದಲ್ಲಿ ನಿಂತ್ಕೊಂಡು ದೇವರ ವಾಕ್ಯವನ್ನು ಸಾರಬೇಕು. ಸ್ತ್ರೀಯರು ಸಾರಬೇಕು, ಪುರುಷರು ಸಾರಬೇಕು. ಅದು ಕೂಡ ಸಭೆಗೆ ಒಳಪಟ್ಟು, ದೇವರಿಗೆ ಒಳಪಟ್ಟು, ಸಭೆಗೆ ಒಳಪಟ್ಟು ಕ್ರಮಬದ್ಧವಾಗಿ ನಡಿಬೇಕು. ಕ್ರಮಬದ್ಧವಾಗಿ ನಡಿಬೇಕು. ಇಷ್ಟ ಬಂದ ಹಾಗೆ ಮಾತಾಡಂಗಿಲ್ಲ, ಇಷ್ಟ ಬಂದ ಹಾಗೆ ಅಧಿಕಾರ ಮಾಡಂಗಿಲ್ಲ. ದೇವರಿಗೆ ಒಳಪಟ್ಟು, ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಒಳಪಟ್ಟು ವಿಧೇಯರಾಗಿ
ದೇವರು ಅನುಕೂಲ ಮಾಡಿ ಕೊಟ್ಟಾಗ ಖಂಡಿತವಾಗಿ ಬೋಧನೆ ಮಾಡ್ಬೋದು, ಖಂಡಿತವಾಗಿ ವಾಕ್ಯಗಳನ್ನು ಸಾರ್ಬೋದು. ಇನ್ನು ಹೆಚ್ಚಿನ ವಿವರಣೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆವಾಗ್ಸರಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ಸರ್ವಮಾನವರು ನಿಮ್ಮ ಮಕ್ಕಳು, ಸ್ತ್ರೀಯರು ಪುರುಷರು ಪ್ರತಿಯೊಬ್ಬರೂ ನಿಮ್ಮ ಮಕ್ಕಳು ತಂದೆ. ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ನೀವು ಕರೀತಾ ಇದ್ದೀರಾ. ಎಲ್ಲರೂ ನಿಮ್ಮ ಜ್ಞಾನವನ್ನು ತಿಳಿದುಕೊಳ್ಬೇಕು, ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಬೇಕು, ಎಲ್ಲರೂ ನಿಮ್ಮ ಜ್ಞಾನವನ್ನು ತಿಳ್ಕೊಂಡು ನಿಮಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡಿಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ನಿತ್ಯ ಜೀವನ ಪಡಿಬೇಕು ಎನ್ನುವಂಥದ್ದೇ ನಿಮ್ಮ ಉದ್ದೇಶ ತಂದೆ. ನಿಮ್ಮ ಪ್ರಾಮುಖ್ಯವಾದಂಥ ಉದ್ದೇಶ ಪ್ರತಿಯೊಬ್ಬರೂ ನಿತ್ಯ ಜೀವವನ್ನು ಪಡಿಬೇಕು ಎನ್ನುವಂಥದ್ದು ತಂದೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ನಿಮ್ಮ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ವಿಡಿಯೋದ ಮೂಲಕ ಈ ಅಂಶವನ್ನು ತಿಳಿದುಕೊಳ್ಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಪ್ರತಿಯೊಬ್ಬರ ಮನೋನೇತ್ರಗಳನ್ನು ಬೆಳಗಿಸಿ, ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.